ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಮಾಧ್ಯಮದ ಗೆಳೆಯರಿಗೆ, ಎಲ್ಲ ವರ್ಗದ ಡಿಜಿಟಲ್ ಮೀಡಿಯಾ ಯಾರು ಬಂದಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು. ಜೊತೆಗೆ ಬಂದಿರೋ ಎಲ್ಲಾ ಗೆಸ್ಟ್ಗಳಿಗೂ ನನ್ನ ನಮಸ್ಕಾರಗಳು. ದಿಲ್ಮಾರ್, ಲೆಟ್ಸ್ ವೆಲ್ಕಮ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ Radhan sir. Sir, thank you. Welcome to our industry. And producers, ಒಳ್ಳೆ ಅಟೆಂಪ್ಟ್ ಮಾಡಿದ್ದೀರಾ ಸರ್. ದಯವಿಟ್ಟು ಕೂತ್ಕೊಳ್ಳಿ. ಕೋವಿಡ್ ಎಲ್ಲ ತಡವಾಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಪ್ರಾಬ್ಲಮ್ ಕೊಟ್ಬಿಡ್ತು ಕೋವಿಡ್. ಅದನ್ನ ದಾಟಿ ಬದುಕಲೇಬೇಕು ಅಂತ ನಿಂತಿರೋರೆ ಸಾಧನೆಗೆ ಹೋಗ್ತಾ ಇರೋದು, ಸಾಧನೆ ದಾರಿಗೆ. ಅದ್ರಲ್ಲಿ ನೀವು ಒಬ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಡೋಂಟ್ ವರಿ ಅಂತ. ಕೆಲವು ತುಂಬಾ ಒಳ್ಳೇದಾಗೋ ವಿಚಾರಗಳು ತುಂಬಾ ಕಷ್ಟ ಕೊಡುತ್ತಂತೆ, ತುಂಬಾ ತಡ ಮಾಡುತ್ತಂತೆ. ನಾವು ನೀವೆಲ್ಲೋ ಇದರೆಲ್ಲ ಮ್ಯಾಚ್ ಆಗ್ತೀವಿ. ಸೊ ನಥಿಂಗ್ ಟು ವರಿ, ಡೋಂಟ್ ವರಿ. ನಿಮ್ಗೆ ಒಳ್ಳೇದಾಗ್ಲಿ. ದಿಲ್ಮಾರ್ ಇಸ್ ಅ ಲವ್ಲಿ ಫಿಲ್ಮ್ ಇಂಟ್ರೊಡ್ಯೂಸಿಂಗ್ ರಾಮ್ ಹತ್ರ ಲಾಸ್ಟ್ ಅಲ್ಲಿ ಬರ್ತೀನಿ. ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಅವ್ರ ಬಗ್ಗೆ ಹೇಳಬೇಕು. ಚಂದ್ರಮೌಳಿ ಅವ್ರ ಬಗ್ಗೆ ನನಗೆ ಬಹಳ ವರ್ಷದಿಂದ ಒಂದು ಕಣ್ಣು ಸಹ ಇತ್ತು ನಿಮ್ಮ ಮೇಲೆ. ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಯಾಕಂದ್ರೆ ನಿಮ್ಮ ಬಹಳ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ವಿ ನಮ್ಮ ಟೀಮಲ್ಲೆಲ್ಲ. ಚಂದ್ರಮೌಳಿ ಅವ್ರು ಈಗ ಆಗ್ತಾರೆ, ಚಂದ್ರಮೌಳಿ ಹಾಗಾಗ್ತಾರೆ ಅಂತ. ಬಟ್ ಈಗಲೂ ಹೇಳ್ತೇನೆ, ಯು ಆರ್ ಲೇಟ್. ನೆಕ್ಸ್ಟ್ ಟೈಮ್ ಇಂದ ನೀವ್ ಯಾರು ಇಷ್ಟು ವರ್ಷ ಟೈಮ್ ತಗೊಂಡು ಸಿನಿಮಾ ಮಾಡಂಗಿಲ್ಲ. ಟ್ಯಾಲೆಂಟ್ಸ್, ನೀವೆಲ್ಲ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್, ಟ್ಯಾಲೆಂಟೆಡ್ ರೈಟರ್ಸ್. ನೀವು ನಂಬರ್ ಆಫ್ ಫಿಲ್ಮ್ಸ್ ಮಾಡಿದ್ರೆ ನಮ್ಮಂತ ಕಲಾವಿದರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ, ಇಲ್ಲಾಂದ್ರೆ ನಮಗೂ ಇಲ್ಲ ಹಾಕೊಂಡು ಹೋಗ್ಬಿಡುತ್ತೆ. ಒಳ್ಳೊಳ್ಳೆ ಆರ್ಟಿಸ್ಟ್ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಿಜವಾಗ್ಲೂ ಚಂದ್ರಮೌಳಿ ಅವ್ರ ಹತ್ರ ಒಂದು ವಿಷಯ ಇದೆ. ಈ ಸಿನಿಮಾಲಿ ಬಹಳಷ್ಟು ವಿಷಯಗಳನ್ನ ಆಲ್ರೆಡಿ ನನಗೆ ಕಾಣಿಸ್ತಾ ಇದೆ. ಅಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ರಾಮ್ ತರ ಕಾಣಿಸಲ್ಲ. ರಾಮ್ ಒಂದು ಕ್ಯಾರೆಕ್ಟರ್ ಕಾಣಿಸ್ತಾರೆ ಅದರಲ್ಲಿ. ಅದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ಅದರ ಒಂದು ಟೀಸರ್, ಟ್ರೈಲರ್, ಸಾಂಗ್ ಲಾಂಚ್ ಎಲ್ಲ ಇದನ್ನೆಲ್ಲ ಇದು ಅಷ್ಟು ಸ್ವಲ್ಪ ಗೊತ್ತಾಗಲ್ಲ ಒಂದು ಪಿಕ್ಚರ್ ಅಲ್ಲಿ. ಬಟ್ ಈ ಪಿಕ್ಚರ್ ಅಲ್ಲಿ ಪ್ಲಸ್ ಏನ್ ಪ್ಲಸ್ ಏನಿಗೆ ನೋಡ್ಬೇಕು ನಮ್ ದಿಲ್ಮಾರು. ಏನಿದೆ ದಿಲ್ಮಾರ್ ಅನ್ನೋರ್ಗೆ ಕ್ಯಾರೆಕ್ಟರ್ ಕಾಣಿಸ್ತಾರೆ. ಆ ಹೀರೋ ಅನ್ನೋದಕ್ಕಿಂತ ಹೀರೋ ಮಾಡಿರೋ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಜೊತೆಗೆ ಕಾಣಿಸೋ ಕಲಾವಿದ್ರು, ಹೀರೋಯಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಮಿಸ್ಟರ್ ರಾಧಾನ್ ಅವರ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟಿವ್ ಆಗಿದೆ. ಅಂಡ್ ಡೈರೆಕ್ಟರ್ಗೆ ಟೇಸ್ಟ್ ಇದೆ, ಅದ್ ನನಗೆ ಕಾಣಿಸ್ತು. ಅಂಡ್ ಗುಡ್ ಲಕ್ ಯು ಸ್ವಿಡ, ಗುಡ್ ಲಕ್ ಯು. ಅಂಡ್ ರಾಮ್ ಬಗ್ಗೆ ಹೇಳ್ಬೇಕಂದ್ರೆ, ರಾಮು ನಾನು ಯಾವ್ದೋ ಫ್ಲೈಟ್ ಯಾವ್ದೋ ಏರ್ಪೋರ್ಟ್ ಹೋಗ್ಬೇಕಾರೆ ಇದೇ ತರ ಗಡ್ಡ ಎಲ್ಲ ಬಿಡ್ಕೊಂಡು, ಕೂದೆಲ್ಲ ಬಿಡ್ಕೊಂಡು, ಕಟ್ಟ ಎಲ್ಲ ಬಿಡ್ಕೊಂಡು, ಇನ್ನೂ ಜಾಸ್ತಿ ಕಟ್ಟ ಆಯ್ತು, ಗ್ಲಾಸ್ ಹಾಕೊಂಡು ಹಿಂಗೆ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅಣ್ಣಜಿ ಅಣ್ಣ ನನ್ನನ್ನು ನೀವೇ ಕಣ್ಣ ಅಂತಿದ್ರು. ಇವರು ಬಹಳ ದೊಡ್ಡವರಂದ್ರೆ ನಾನು ಅನ್ಕೊಂಡ್ಬಿಟ್ಟೆ. ಬಟ್ ಈ ಸಚ್ ಅ ಸ್ವೀಟ್ ಗಾಯ್. ತಕ್ಷಣ ಅಲ್ಲಿ ಪರಿಚಯ ಆಗಿದ್ದು. ಅಲ್ಲಿ ಪರಿಚಯ ಆದಾಗ ಹಿ ವಾಸ್ ಟಾಕಿಂಗ್ ಅಬೌಟ್ ನಿಮ್ಮ ಬಾಲಿವುಡ್ ಪ್ರೊಡಕ್ಷನ್ಸ್, ಬಾಲಿವುಡ್ ಅಲ್ಲಿ ಏನೇನೋ ಮಾಡ್ಬೇಕು, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅವಾಗ ನಾನೊಂದು ಮಾತು ಹೇಳಿದ್ದೆ, ನೀವೇ ಎಷ್ಟು ಚೆನ್ನಾಗಿದ್ರೆ ಹೀರೋ ಆಗ್ಬೋದಲ್ಲ ರಾಮ್, ನೀವ್ಯಾಗ ಸುಮ್ ಕೂತಿದ್ದೀರ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗೋಗಿದೆ. ಇವತ್ತು ದಿಲ್ಮಾರ್ ರಾಮ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಚಂದ್ರಮೌಳಿ ಅವರೇ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಬಹಳ ಖುಷಿ ಇದೆ. ಸಾಧನೆ ಸಕ್ಸಸ್ಸು ಸುಲಭ ಅಲ್ವೇ ಅಲ್ಲ ಚಿನ್ನ. ಬಂದೇ ಬರುತ್ತೆ, ಸಿಗುತ್ತೆ. ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅದನ್ನ ಯಾರಿಂದನೂ ಇಸ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ಕಾಗಲ್ಲ. ಅದು ನಿಮಗೆ ಆಗಿರುತ್ತೆ, ನಿಮ್ಗೆ ಹಾಗೆ ಆಗುತ್ತೆ ಸಿನಿಮಾ ಅಂತ ಹೇಳ್ತಾ ಮತ್ತೊಮ್ಮೆ ಈ ಎಂಟೈರ್ ಟೀಮ್ಗೆ ನನ್ನ ಗುಡ್ ಲಕ್, ವಿಶಸ್ ಆಲ್ ದ ವೆರಿ ಬೆಸ್ಟ್. ರಾಮ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಗಾಡ್ ಬ್ಲೆಸ್ ಯು. ಒಳ್ಳೆದಾಗ್ಲಿ. ಗುಡ್ ಲಕ್. ಥ್ಯಾಂಕ್ ಯು. ಅರ್ಜುನ್ ರೆಡ್ಡಿ ಮಾಡಿದ್ದಾರೆ. ಈ ಸಿನಿಮಾಗೆ ಅವ್ರು ಶೂಟ್ ಆಗ್ತಾರೆ ಅಂತಂದಾಗ ಅದನ್ನು ನನಗೆ ತುಂಬಾ ಕ್ಲೋಸ್ ಇರ್ತಾರೆ. ನಾವು ಜೊತೆಲಿ ತೆಲುಗುನಲ್ಲೆಲ್ಲ ವರ್ಕ್ ಮಾಡಿರ್ತೀವಿ. ಒಂದೇ ಒಂದು ಫೋನ್ ಕಾಲಿಗೆ ನಾನು ಕೇಳ್ತೀನಿ, ಅವ್ರು ನನ್ನ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಕೇಳಿದ ತಕ್ಷಣ ಅವರು ನಿನ್ನ ತಾಯಿಗೋಸ್ಕರ ಬಂದು ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ನನ್ನ ಆರ್ಟಿಸ್ಟ್ ಆಗ್ಬೇಕಂತ, ಹೀರೋ ಆಗ್ಬೇಕಂತ ಅಂದ್ಬಿಟ್ಟು 19 ವರ್ಷದಿಂದ ನಾನು ಜರ್ನಲಿಸಮ್ ಮುಗಿಸಿ ನಾನು ಬ್ಯಾಂಗ್ಳೂರ್ ಬಂದಿರ್ತೀನಿ. ಒಂದು ಖಾಸಗಿ ವಾಹಿನಿಗೆ ನಾನು ನ್ಯೂಸ್ ರಿಪೋರ್ಟರ್ ಆಗಿ ಹೋದಾಗ ನಲ್ಲಿ ರಿಜೆಕ್ಟ್ ಆಗುತ್ತೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದಕ್ಕೆ ಬರಲ್ಲ ಅಂತ. ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರಬೇಕು, ಏನೋ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಬಿಡಬಾರ್ದು ಇದನ್ನ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಕಿರುತೆರೆಗೆ ಹೋಗ್ತೀನಿ. ನಾನು ಎಲ್ಲೋ ಅವಕಾಶ ಸಿಗ್ತಿರುತ್ತೆ. ಅಲ್ಲಿಂದ ಸುಮಾರು ಶೋಗಳೆಲ್ಲ ಮಾಡ್ತೀನಿ. ಬಟ್ ನನ್ನಲ್ಲಿ ಇರ್ತಕ್ಕಂಥದ್ದೊಂದು ಹಠಾಚಾರ ಹೋಗಿರಲ್ಲ. ನಾನು ಹೀರೋ ಆಗ್ಬೇಕು ಅನ್ನೋದೊಂದು ಮೊದಲಿಂದನೂ ಪ್ಯಾರಲರ್ ಆಗಿ ಟ್ರೈ ಮಾಡ್ತೀನಿ. ಆ ಟೈಮಲ್ಲಿ ಕರೆದು ಅವಕಾಶ ಕೊಡ್ತಾರೆ ಚಂದ್ರಮೌಳಿ ಅವರು. ಇವತ್ತು ನಾನು ಇಲ್ಲಿ ಹೀರೋ ಆಗಿ ನಿಂತಿದ್ದೀನಿ ಅಂತಂದ್ರೆ ನಾನಲ್ಲ, ಅದಕ್ಕೆ ಮೂಲ ಕಾರಣ ಚಂದ್ರಮೌಳಿ ಅವರು. ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಅವ್ರು ಬಿಟ್ಟಿದ್ದಾರೆ.
ನನ್ನ ಕೈಲಿ ಹೀಗೆ ಬೇಕು ಆಕ್ಟಿಂಗು, ಈ ಸೀನ ಹೀಗೆ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅವ್ರು ನಿಂತಿದ್ದಾರೆ. ನನ್ನ ಇವತ್ತು ಪ್ರೊಡ್ಯೂಸರ್ ಹೊಸಬ್ರು ಆಗಿರ್ಬೋದು, ಅವ್ರು ಒಂದೇ ಒಂದು ದಿನಕ್ಕೂ ಶೂಟಿಂಗ್ ಸ್ಪಾಟಿಗೆ ಬಂದಿಲ್ಲ. ಅವ್ರಿಗೆ ಏನ್ ನಡೀತಿದೆ ಅನ್ನೋದು ಶೂಟಿಂಗ್ ಅಲ್ಲಿ ಗೊತ್ತಿರಲಿಲ್ಲ, ಕತೆ ಏನನ್ನೋದು ಇವತ್ತಿಗೂ ಗೊತ್ತಿಲ್ಲ ಅವ್ರಿಗೆ. ಒಂದೇ ಒಂದು ನಂಬಿಕೆ, ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ ಇಟ್ಟು, ಟೀಮ್ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಸಿನಿಮಾ ದುಡ್ಡು ಹಾಕ್ತಾರೆ. ಇವತ್ತು ಸಾಂಗ್ ರಿಲೀಸ್ ಮಟ್ಟಕ್ಕೆ ಬಂದಿದೆ. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಹೊಸಬ್ರು ಸಿನಿಮಾಗೆ ಯಾರು ಇವತ್ತು ಟೀಮ್ಗೆ ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಮುರಳಿ ಸರ್ ಬಂದು ನೀವು ಬೆಳಿಬೇಕು, ಎಲ್ಲರೂ ಚೆನ್ನಾಗಾಗ್ಬೇಕು, ಸಿನಿಮಾ ಗೆಲ್ಬೇಕು, ಕನ್ನಡ ಇಂಡಸ್ಟ್ರಿ ಗೆಲ್ಬೇಕು ಅಂತ ಅಂದ್ಬಿಟ್ಟು 2 days ಬ್ಯಾಕ್ ಈವ್ನಿಂಗ್ ಕೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಎಲ್ಲ ಪ್ರೆಸ್ ಮೀಡಿಯಾ ಸ್ನೇಹಿತರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ನಾಗರಾಜ್ ಸರ್, ಮಹೇಶ್ ಸರ್, ದೇವ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಈವೆಂಟ್ನ ಮಾಡಿಸ್ಕೊಳ್ತಾ ಇರೋದಕ್ಕೆ. ದಿಲ್ಮಾರ್ ಇದೊಂದು ಟೀಸರ್ ನಮಗೆ ತುಂಬಾ ಮೊದಲೇ ನಾವು ರಿಲೀಸ್ ಮಾಡಿದ್ವಿ, ತುಂಬಾ ಲಾಂಗ್ ಗ್ಯಾಪ್ ಆಯಿತು. ಇದು ತುಂಬಾ ಚೆನ್ನಾಗಿ ಎಲ್ಲರೂ ಒಂದು ಪಾಸಿಟಿವ್ ಇದನ್ನ ಕೊಟ್ಟಿದ್ರು. ಪ್ರತಿಯೊಬ್ಬರು ನನಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಎಲ್ಲರೂ ಅಪ್ಡೇಟ್ ಕೇಳ್ತಾ ಇದ್ರು, ಯಾವಾಗ ರಿಲೀಸ್ ಅಂತ. ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೇ ಆಯಿತು, ಸಾರಿ, ಕ್ಷಮೆ ಇರಲಿ. ಇನ್ಮೇಲೆ ಏನು ಡಿಲೇ ಇಲ್ಲ. ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ಗೆ ಒಂದು ಪವರ್ಫುಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ನಮಗೆ ಪವರ್ಫುಲ್ ಅಂದಿದ ತಕ್ಷಣ ನಮ್ಮ ಶ್ರೀಮುರಳಿ ಸರ್ ನನಗೆ ನೆನಪು ಬಂದಿದ್ದು. ಶ್ರೀಮುರಳಿ ಸರ್ ಇವತ್ತಲ್ಲ, ನನಗೆ ಒಂದು 7-8 ವರ್ಷದ ಹಿಂದೆ ಒಂದು ಚಿಕ್ಕದಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ. ಅವಾಗಲೇ ಅವ್ರು ನನ್ನ ಹಿಂದೆ ಒಂದು ನಿಂತು ಸಪೋರ್ಟ್ ಮಾಡಿದ್ರು. ಇವತ್ತು ನಾನು ಸಿನಿಮಾ ರಿಲೀಸ್ಗೆ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕಾಲ್ ಸರ್, ಒಂದೇ ಕಾಲ್ 2 ನಿಮಿಷ ಮಾತಾಡಿದ್ದು. ನೆನ್ನೆ ಇಲ್ಲ ಮೊನ್ನೆ ನೈಟು, ಸರ್ ಈ ತರ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ, ಯಾವಾಗ ಚಿನ್ನ ಸರ್? ನಾಡಿದ್ದು ಸರ್. ಅವ್ರು ಹೇಳಿದ್ದು ಒಂದೇ ಮಾತು, ಚಿನ್ನ ಮಧ್ಯಾಹ್ನ ಇಟ್ಕೊಂಡ್ಬಿಡು, ಸಾಯಂಕಾಲ ನನ್ನ ಕೆಲಸ ಇದೆ. ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ದಟ್ ಇಸ್ ಕಾಲ್ಡ್ ಶ್ರೀಮುರಳಿ ಸರ್. ದಟ್ ಇಸ್ ವೈ ಅವರು